ಅಮೃತಹಳ್ಳಿ ವಿಲ್ಲಾದಲ್ಲಿ ನಡೆದ ವಿದ್ಯಾರ್ಥಿನಿ ಮೇಲೆ ಸಾಮೂಹಿಕ ಅತ್ಯಾಚಾರ ಪ್ರಕರಣದಲ್ಲಿ ಆಘಾತಕಾರಿ ಅಂಶ ಬಯಲಿಗೆ ಬಂದಿದೆ. ಐಪಿಎಸ್ ಅಧಿಕಾರಿಯೊಬ್ಬರಿಗೆ ಸೇರಿದ್ದ ಬಂಗಲೆಯಲ್ಲಿ ನಿಖಿಲ್ ಮತ್ತು ಡಿಕ್ಸನ್ ಹೇಯ ಕೃತ್ಯವನ್ನು ನಡೆಸ್ತಾ ಇದ್ರು. ಈ ಬಗ್ಗೆ 19 ವರ್ಷದ ಯುವತಿ ಅಮೃತಹಳ್ಳಿ ಠಾಣೆಗೆ ಕೊಟ್ಟ ದೂರಿನಿಂದ ಸೆಕ್ಸ್ ದಂಧೆ ಬಯಲಾಗಿದೆ. ಇನ್ಸ್ಟಾಗ್ರಾಮ್ ಮೂಲಕ ಯುವತಿಯರನ್ನ ನಿಖಿಲ್ ಮತ್ತು ಡಿಕ್ಸನ್ ಸಂಪರ್ಕಿಸ್ತಾ ಇದ್ರು. ಫೋಟೋಶೂಟ್, ಮಾಡೆಲಿಂಗ್ ಮತ್ತು ಪಾರ್ಟಿ ಹೆಸರಲ್ಲಿ ಯುವತಿಯರಿಗೆ ಆಹ್ವಾನವನ್ನು ನೀಡ್ತಾ ಇದ್ರು. ಪಬ್, ಕೆಫೆಗಳಲ್ಲಿ ಯುವತಿಯರನ್ನ ಭೇಟಿಯಾಗಿ ಆರಂಭದಲ್ಲಿ ಮಾತುಕತೆಯನ್ನ ನಡೆಸಿ ಪರಿಚಯ ಆಗ್ತಾ ಇದ್ದಂತೆ ಜಕ್ಕೂರಿನ ಬಂಗಲೆಗೆ ಡ್ರಗ್ಸ್ ಪಾರ್ಟಿಗೆ ಕರ್ಕೊಂಡು ಹೋಗ್ತಾ ಇದ್ರು. ಡ್ರಗ್ಸ್ ಕೊಟ್ಟ ನಂತರ ಅರೆ ಪ್ರಜ್ಞಾವಸ್ಥೆಯಲ್ಲಿದ್ದ ಯುವತಿಯರ ಮೇಲೆ ಸಾಮೂಹಿಕ ಅತ್ಯಾಚಾರ ಎಸಗಿ ವಿಡಿಯೋ ಮಾಡಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು. ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜು ಯುವತಿಯರೇ ಇವರು ಟಾರ್ಗೆಟ್ ಮಾಡ್ತಾ ಇರೋದು ಕೂಡ ಬೆಳಕಿಗೆ ಬಂದಿದೆ. ಸದ್ಯ ಅಮೃತಹಳ್ಳಿ ಪೊಲೀಸರು ತನಿಖೆಯನ್ನು ಮುಂದುವರೆಸಿದ್ದಾರೆ. ಕಾಂಗ್ರೆಸ್ ಕುರ್ಚಿ ಕಿತ್ತಾಟಕ್ಕೆ ಮಾಜಿ ಡಿಸಿಎಂ ಈಶ್ವರಪ್ಪ ವ್ಯಂಗ್ಯವಾಡಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಸಿಎಂ ಬದಲಾವಣೆ ವಿಚಾರ ಮುಂದೂಡ್ತಾ ಇದೆ. ಹಾಗಾಗಿ ಸಿಎಂ ಡಿಸಿಎಂ ಇಬ್ಬರು ವಿಧಾನಸೌಧದ ಗಾಂಧಿ ಪ್ರತಿಮೆ ಪಕ್ಕ ಪ್ರತಿಭಟನೆಗೆ ಕುಳಿತುಕೊಳ್ಳಿ ಅಂತ ಟೀಕಿಸಿದ್ದಾರೆ. ಸಿಎಂ ಹೇಳ್ತಾರೆ ನಾಯಕತ್ವದ ಬಗ್ಗೆ ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳುತ್ತೆ ಅಂತ. ಆದರೆ ಹೈಕಮಾಂಡ್ ಸತ್ತು ಹೋಗಿದೆ. ರಾಜ್ಯದಲ್ಲಿ ಸರ್ಕಾರ ಇದೆ ಅಂತ ಯಾರಿಗೂ ಅನ್ನಿಸ್ತಾ ಇಲ್ಲ. ಎಲ್ರಿಗೂ ಅಧಿಕಾರದ ದಾಹ. ತಮ್ಮ ಬುಡಕ್ಕೆ ಬೆಂಕಿ ಬಿದ್ದಾಗ ದಲಿತ ಸಿಎಂ ಚರ್ಚೆ ಮುನ್ನೆಲೆಗೆ ತಂದಿದ್ದಾರೆ. ಅದು ಬಿಡೋದಿಲ್ಲ ಅಂತ ಈಶ್ವರಪ್ಪ ಲೇವಡಿ ಮಾಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಅಧಿಕಾರಕ್ಕೆ ಏರೋದಕ್ಕೆ ಒಂದೆಡೆ ಡಿಸಿಎಂ ಡಿಕೆ ಶಿವಕುಮಾರ್ ಹೈಕಮಾಂಡ್ ಮಟ್ಟದಲ್ಲಿ ರಣತಂತ್ರವನ್ನ ಹೆಣಿತಾ ಇದ್ದಾರೆ. ಮತ್ತೊಂದೆಡೆ ಸಿದ್ದರಾಮಯ್ಯ ಕುರ್ಚಿಯನ್ನು ಉಳಿಸೋದಕ್ಕೆ ಕಸರತ್ತು ಮಾಡ್ತಾ ಇದ್ದಾರೆ. ಈ ಮಧ್ಯೆ ಸಹೋದರ ಡಿಕೆ ಶಿವಕುಮಾರ್ ಅವರನ್ನ ಹೇಗಾದ್ರೂ ಮಾಡಿ ಪಟ್ಟಕ್ಕೇರಿಸೋದಕ್ಕೆ ಹಂಬಲಿಸ್ತಾ ಇರುವ ಮಾಜಿ ಸಂಸದ ಡಿಕೆ ಸುರೇಶ್ ಅಚ್ಚರಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಣ್ಣನ ಹಣೆ ಬರಹದಲ್ಲಿದ್ರೆ ಮುಖ್ಯಮಂತ್ರಿ ಆಗ್ತಾರೆ, ಹಣೆ ಬರಹದಲ್ಲಿ ಇಲ್ಲದಿದ್ರೆ ಸಿಎಂ ಆಗಲ್ಲ. ರಾಜಕಾರಣದಲ್ಲಿ ಇವತ್ತು ಶಸ್ತ್ರ ಬೇಕಾಗಿಲ್ಲ, ಅಸ್ತ್ರ ಬೇಕಾಗಿಲ್ಲ, ತಾಳ್ಮೆ ಇರಬೇಕು. ಎಲ್ರಿಗೂ ಸಿಎಂ ಆಗುವ ಆಕಾಂಕ್ಷೆ ಇರುತ್ತೆ, ತಪ್ಪೇನಿಲ್ಲ ಅಂತ ಡಿಕೆ ಸುರೇಶ್ ಹೇಳಿದ್ದಾರೆ. ಕರ್ನಾಟಕ ಕಾಂಗ್ರೆಸ್ ಅಧಿಕಾರ ಹಂಚಿಕೆ ಸಂಘರ್ಷ ಮುಂದುವರೆದಿದ್ದು, ಶಾಸಕ ಬಾಲಕೃಷ್ಣ ಹುಟ್ಟುಹಬ್ಬದ ನೆಪದಲ್ಲಿ ಡಿನ್ನರ್ ಮೀಟಿಂಗ್ ನಡೆಸಿದ್ದು ಭಾರೀ ಸಂಚಲನ ಸೃಷ್ಟಿಸಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಕೆಎನ್ ರಾಜಣ್ಣ, ಡಿಕೆ ಶಿವಕುಮಾರ್ ಬೆಂಬಲಿಗರು ಡಿನ್ನರ್ ಮೀಟಿಂಗ್ ಮಾಡಲಿ ಬಿಡಿ, ತಪ್ಪೇನಿದೆ ಅಂತ ಹೇಳಿದ್ದಾರೆ. ಯಾರೇ ಡಿನ್ನರ್ ಮೀಟಿಂಗ್ ಮಾಡಿದ್ರೂ ಹಿಡನ್ ಅಜೆಂಡಾ ಇದ್ದೇ ಇರುತ್ತೆ. ಕಾಂಗ್ರೆಸ್ನಲ್ಲಿರುವ ಗೊಂದಲ ಬಗೆಹರಿಸಲು ಹೈಕಮಾಂಡ್ಗೆ ಹೇಳಿದ್ದೀವಿ. ಮುಂದಿನ ಬಾರಿ ಕಾಂಗ್ರೆಸ್ ಸರ್ಕಾರ ಬರುತ್ತೆ ಅಂತ ನಂಬಿಕೊಂಡಿದ್ದೀವಿ. ಕಾಂಗ್ರೆಸ್ ಪಕ್ಷ ಕೊಟ್ಟಿದ್ದೆಲ್ಲ ಪುಕ್ಸಟ್ಟೆ, ಇದರಿಂದ ಜನ ವೋಟ್ ಹಾಕ್ತಾರೆ ಅಂತ ನಂಬಿಕೊಂಡಿದ್ದೀವಿ ಅಂತ ಕೆಎನ್ ರಾಜಣ್ಣ ಹೇಳಿದ್ದಾರೆ. ಕಾಂಗ್ರೆಸ್ನಲ್ಲಿ ಅಧಿಕಾರಕ್ಕಾಗಿ ಎರಡು ಬಣಗಳ ಮಾತಿನ ಯುದ್ಧವು ಜೋರಾಗಿದ್ದು, ಗೊಂದಲ ಬಗೆಹರಿಸೋದಕ್ಕೆ ಉಭಯ ಬಣದ ನಾಯಕರು ಆಗ್ರಹಿಸಿದ್ದಾರೆ. ಈ ಬಗ್ಗೆ ಶಾಸಕ ಶಿವಗಂಗಾ ಬಸವರಾಜ್ ಮಾತನಾಡಿ, ನಾಯಕತ್ವದ ಬಗ್ಗೆ ಹೈಕಮಾಂಡ್ ತೀರ್ಮಾನಿಸುತ್ತಾರೆ. ಪಥ ಚೇಂಜ್ ಆದ್ಮೇಲೆ ಮಾತುಗಳು ಜಾಸ್ತಿ ಆಗಿವೆ. ಸಿದ್ದರಾಮಯ್ಯರನ್ನ ಮುಂದುವರಿಸಿ ಇಲ್ಲದೆ ಇದ್ರೆ ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡ್ತೀರಾ, ಅದನ್ನ ಸ್ಪಷ್ಟಪಡಿಸಿ ಅಂತ ಡಿಕೆ ಶಿವಕುಮಾರ್ ಆಪ್ತ ಶಾಸಕ ಶಿವಗಂಗಾ ಬಸವರಾಜ್ ಆಗ್ರಹಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದು ಕಷ್ಟ ಎಂದಿದ್ದ ಬಾಲಕೃಷ್ಣ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಶಾಸಕ, ಬಾಲಕೃಷ್ಣ ಹೇಳಿದ್ದು ಸತ್ಯ ಅಂತ ಹೇಳಿದ್ದಾರೆ. ಹಿಂದೆ ಬಿಜೆಪಿ ಸರ್ಕಾರದಲ್ಲಿ ಕುರ್ಚಿ ಕಿತ್ತಾಟ ನೋಡಿದ್ರಿ, ಬಿಜೆಪಿ ಕಿತ್ತಾಟಕ್ಕೆ ನಮಗೆ 5% ಸೀಟ್ ಬಂದಿದ್ವು, ಈಗ ಹಾಗೆ ಆಗಬಾರ್ದು ಅಂತ ಬಾಲಕೃಷ್ಣ ಹೇಳಿರಬಹುದು ಅಂತ ಹೇಳಿದ್ದಾರೆ. ಇನ್ನು ಕಾಂಗ್ರೆಸ್ ಬಿಜೆಪಿ ಕಚ್ಚಾಟದಿಂದ ಉಡುಪಿಯಲ್ಲಿ ಕಂಬಳ ಗದ್ದಲ ತಾರಕಕ್ಕೇರಿದೆ. ಬಡಗುಬೆಟ್ಟುವಿನಲ್ಲಿ ಕಂಬಳ ಕೆರೆಗೆ ಶಂಕುಸ್ಥಾಪನೆ ನೆರವೇರಿಸುವ ಕುರಿತು ಉಂಟಾಗಿರುವ ಗೊಂದಲದ ಹಿನ್ನೆಲೆ ನಿಷೇಧಾಜ್ಞೆ ಜಾರಿ ಮಾಡಲಾಗಿತ್ತು. ಇದೀಗ ನಿಷೇಧಾಜ್ಞೆಯ ನಡುವೆಯೂ ಶಂಕುಸ್ಥಾಪನೆ ನಡೆದಿದೆ. ಬಿಜೆಪಿ ಶಾಸಕ ಸುರೇಶ್ ಶೆಟ್ಟಿ ನೇತೃತ್ವದಲ್ಲಿ ಶಂಕುಸ್ಥಾಪನೆ ನೆರವೇರಿತು. ಶಂಕುಸ್ಥಾಪನೆಗೆ ಕಾಂಗ್ರೆಸ್ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಮಾರ್ಚ್ 4ರಂದು ಶಂಕುಸ್ಥಾಪನೆ ಮಾಡಬೇಕು ಅಂತ ಸೊರಕೆ ಆಗ್ರಹಿಸಿದ್ರು. ಈ ಹಿನ್ನೆಲೆ ಜಿಲ್ಲಾಡಳಿತ ನಿಷೇಧಾಜ್ಞೆಯನ್ನ ಜಾರಿ ಮಾಡಿತ್ತು. ಯಾವುದೇ ಸದ್ದು ಗದ್ದಲವಿಲ್ಲದೆ ಶಾಂತಿಯುತವಾಗಿ ಕಾರ್ಯಕ್ರಮ ನಡೆಯಿತು. ಸದ್ಯ ಸರ್ಕಾರಿ ಜಮೀನಿನಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವ ಉದ್ದೇಶದಿಂದ ಇಂದು ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ನಿಷೇಧಾಜ್ಞೆ ಮುಂದುವರೆದಿದೆ. ಇನ್ನು ಕಾಂಗ್ರೆಸ್ ಅಡ್ಡಿಪಡಿಸಿರುವುದನ್ನ ಬಿಜೆಪಿ ಪ್ರತಿಷ್ಠೆಯಾಗಿ ಸ್ವೀಕರಿಸಿ ಕಾರ್ಯಕ್ರಮಕ್ಕೆ ಕೇಸರಿ ನಾಯಕರ ದಂಡೆ ಹರಿದು ಬಂದಿದೆ. ಬಿಜೆಪಿ ಶಾಸಕರಾದ ಸುನಿಲ್ ಕುಮಾರ್, ಹರೀಶ್ ಪೂಂಜಾ, ಗುರುರಾಜ್ ಗಂಟಿಹೊಳೆ, ಧನಂಜಯ್ ಸರ್ಜಿ, ಯಶ್ಪಾಲ್ ಸುವರ್ಣ ಸೇರಿ ಹಲವರು ಭಾಗಿಯಾಗಿದ್ದಾರೆ. ಇತ್ತ ಕಂಬಳದಲ್ಲಿ ರಾಜಕೀಯ ನಡೆಸ್ತಾ ಇರೋದಕ್ಕೆ ರಾಜ್ಯ ಕಂಬಳ ಸಮಿತಿ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಬೇಸಿಗೆ ಬರ್ತಾ ಇದ್ದಂತೆ ರಾಜ್ಯದೆಲ್ಲೆಡೆ ಅಗ್ನಿ ಅನಾಹುತಗಳು ಹೆಚ್ಚಾಗ್ತಾ ಇದೆ. ಇದೀಗ ರಾಯಚೂರಿನಲ್ಲಿ ಫ್ರಿಡ್ಜ್ ಏಕಾಏಕಿಯಾಗಿ ಸ್ಫೋಟಗೊಂಡಿದ್ದು ಇಡೀ ಮನೆ ಹೊತ್ತಿ ಉರಿದಿದೆ.
ರಾಯಚೂರಿನ ಸಾಲಗುಂದ ಗ್ರಾಮದಲ್ಲಿ ರಾಜ ನಾಯ್ಕ್ ಅನ್ನೋರ ಮನೆಯಲ್ಲಿ ಫ್ರಿಡ್ಜ್ ಸ್ಫೋಟ ಆಗಿದೆ. ನಿನ್ನೆ ಕುಟುಂಬ ಸಿರುಗುಪ್ಪಕ್ಕೆ ತೆರಳಿದ್ರು. ಈ ಸಂದರ್ಭದಲ್ಲಿ ಅನಾಹುತ ಆಗಿದೆ. ಸ್ಥಳೀಯ ನಿವಾಸಿಗಳು ಬೆಂಕಿಯನ್ನು ನಂದಿಸೋದಕ್ಕೆ ಪ್ರಯತ್ನಿಸಿದ್ದು ಅವಘಡದಲ್ಲಿ ಮನೆಯಲ್ಲಿದ್ದ 2.5 ಲಕ್ಷ ರೂಪಾಯಿ ನಗದು, ದವಸ ಧಾನ್ಯ ಸುಟ್ಟು ಕರಕಲಾಗಿದೆ. ಸಿಂಧನೂರು ಗ್ರಾಮೀಣ ಠಾಣಾ ವ್ಯಾಪ್ತಿಯಲ್ಲಿ ಈ ಅವಘಡ ಆಗಿದೆ. ಶಿವಾಜಿ ಮೆರವಣಿಗೆಯ ಸಂದರ್ಭದಲ್ಲಿ ಕಲ್ಲು ಚಪ್ಪಲಿ ಎಸೆತ ಪ್ರಕರಣದ ನಂತರ ಶಾಂತಿ ಸ್ಥಿತಿಗೆ ಮರಳಿದ್ದ ಬಾಗಲಕೋಟೆಯಲ್ಲಿ ಮತ್ತೊಮ್ಮೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಿನ್ನೆ ಹಿಂದೂ ಯುವಕನ ಬಂಧನಕ್ಕೆ ತೆರಳಿದ್ದ ಸಂದರ್ಭದಲ್ಲಿ ನಗರದ ಕಿಲ್ಲಾ ಓಣಿಯಲ್ಲಿ ಹೈಡ್ರಾಮವೇ ನಡೆದಿತ್ತು. ಇದೀಗ ಮುತ್ತು ಮಾಗಿ ಯುವಕನ ಬಂಧನದ ಸಂದರ್ಭದಲ್ಲಿ ಪೊಲೀಸರ ವರ್ತನೆಗೆ ಬೇಸತ್ತು ಮಹಿಳೆಯರು ಪ್ರತಿಭಟನೆಗೆ ಇಳಿದಿದ್ದಾರೆ. ಬೇಕೇ ಬೇಕು, ನ್ಯಾಯ ಬೇಕು ಅಂತ ಘೋಷಣೆ ಕೂಗಿ ಪೊಲೀಸರ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬಂಧನದ ಸಂದರ್ಭದಲ್ಲಿ ಪೊಲೀಸರು ದೌರ್ಜನ್ಯ ಎಸಗಿದ್ದಾರೆ ಅಂತ ಕಿಲ್ಲಾ ಓಣಿಯ ಮಹಿಳೆಯರು ಆರೋಪವನ್ನು ಮಾಡಿದ್ದಾರೆ. ನಮ್ಮ ಬಟ್ಟೆಯನ್ನ ಹಿಡಿದು ಎಳೆದಾಡಿದ್ದಾರೆ ಅಂತ ಹರಿದ ಬಟ್ಟೆಯನ್ನು ತೋರಿಸಿ ಮಹಿಳೆಯರು ಕಣ್ಣೀರು ಹಾಕಿದ್ದಾರೆ. ಇನ್ನು ಟಂಕಸಾಲಿ ಗಲ್ಲಿಯಲ್ಲಿ ಅಧಿಕಾರಿಗಳು ಶಾಂತಿ ಸಭೆಯನ್ನ ನಡೆಸಿದ್ದಾರೆ. ಬಾಗಲಕೋಟೆ ಸಂಸದ ಪಿಸಿ ಗದ್ದಿಗೌಡರ, ಬಾಗಲಕೋಟೆ ಮಾಜಿ ಶಾಸಕ ವೀರಣ್ಣ ಚರಂತಿಮಠ, ಎಸ್ಪಿ ಸಿದ್ಧಾರ್ಥ ಗೋಯಲ್, ಡಿವೈಎಸ್ಪಿ ಗಜಾನನ ಸುತಾರ ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ಬಂಧಿಸಲು ಬಂದ ಸಂದರ್ಭದಲ್ಲಿ ದೌರ್ಜನ್ಯ ಎಸಗಿದ ಪೊಲೀಸರ ಮೇಲೆ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿ ವೀಲಿಂಗ್ ಪುಂಡರ ಹಾವಳಿ ಮಿತಿ ಮೀರ್ತಾ ಇದೆ. ಪೊಲೀಸರ ಭಯ ಇಲ್ಲದೆ ನಡು ರಸ್ತೆಯಲ್ಲಿ ವೀಲಿಂಗ್ ಮಾಡಿ ಪುಂಡಾಟವನ್ನು ಮೆರೆದಿದ್ದಾರೆ. ಕನಕಪುರ ಮುಖ್ಯ ರಸ್ತೆಯಲ್ಲಿ ಈ ಘಟನೆಯಾಗಿದೆ. ಬೈಕ್ ಮೇಲೆ ಹತ್ತಿ ಸವಾರ ಹುಚ್ಚಾಟವನ್ನು ಮೆರೆದಿದ್ದು ಸಹ ಪ್ರಯಾಣಿಕರ ಜೀವದ ಜೊತೆಗೆ ಚೆಲ್ಲಾಟ ಆಡಿದ್ದಾನೆ. ಬೈಕ್ ಸವಾರನನ್ನ ಶೀಘ್ರವೇ ಬಂಧಿಸಬೇಕು ಅಂತ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಶಾಲಾ ಮುಖ್ಯಸ್ಥನೇ ವಿದ್ಯಾರ್ಥಿನಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪ ಕೇಳಿಬಂದಿದೆ. ಚಿಕ್ಕಬಳ್ಳಾಪುರದ ದೇವನಹಳ್ಳಿಯ ಶಾಲೆಯೊಂದರಲ್ಲಿ ಈ ಘಟನೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಶಾಲೆಯ ಮುಖ್ಯಸ್ಥ ಧನಂಜಯ್ ಅನ್ನನ್ನು ಪೋಕ್ಸೋ ಕೇಸ್ ಹಾಕಿ ಬಂಧಿಸಲಾಗಿದೆ. ಬೆಂಗಳೂರಿನಿಂದ ಬಂದು ವಿದ್ಯಾಭ್ಯಾಸ ಮಾಡೋದಕ್ಕೆ ಅಪ್ರಾಪ್ತಿ ಹಾಸ್ಟೆಲ್ನಲ್ಲಿ ಉಳಿದಿದ್ಲು. ಹಾಸ್ಟೆಲ್ನ ರೂಮ್ನಲ್ಲಿ ಈ ಕೃತ್ಯವನ್ನ ಎಸಗಿದ್ದಾನೆ ಅಂತ ಆರೋಪಿಸಲಾಗಿದೆ. 8ನೇ ತರಗತಿ ವ್ಯಾಸಂಗ ಮಾಡ್ತಾ ಇದ್ದ ವಿದ್ಯಾರ್ಥಿನಿಗೆ ಲೈಂಗಿಕ ಕಿರುಕುಳ ನೀಡಿದ್ದು ಯಾರಿಗೂ ಹೇಳದಂತೆ ಒತ್ತಡವನ್ನ ಹಾಕಿದಂತೆ. ಈ ಸಂದರ್ಭದಲ್ಲಿ ವಿದ್ಯಾರ್ಥಿನಿ ಮನೆಗೆ ಕರೆ ಮಾಡೋದಿಕ್ಕೂ ಮೊಬೈಲ್ ಕೇಳಿದಾಗ ಕೊಡದೆ ಸತಾಯಿಸಿದ್ದ. ಭಯಗೊಂಡ ಸಂತ್ರಸ್ತೆ ಬೇರೆ ಮೊಬೈಲ್ನಿಂದ ಮನೆಯವರಿಗೆ ಕರೆ ಮಾಡಿ ವಿಚಾರವನ್ನು ಹೇಳಿದ್ದಾಳೆ. ಮಾಹಿತಿ ತಿಳಿದ ಕೂಡಲೇ ದೇವನಹಳ್ಳಿ ಠಾಣೆಗೆ ಪೋಷಕರು ದೂರು ನೀಡಿದ್ದಾರೆ. ಸದ್ಯ ಕಾಮುಕ ಶಿಕ್ಷಕನನ್ನ ತನಿಖೆ ನಡೆಸಿ ದೇವನಹಳ್ಳಿ ಪೊಲೀಸರು ಜೈಲಿಗೆ ಕಟ್ಟಿದ್ದಾರೆ. ಬೆಂಗಳೂರಲ್ಲಿ ಕಾರಿಗೆ ಲಾರಿ ಡಿಕ್ಕಿ ಹೊಡೆದು ಅಪಘಾತದಲ್ಲಿ ಅದೃಷ್ಟವಶಾತ್ ಚಾಲಕ ಪಾರಾಗಿದ್ದಾನೆ. ಬೆಂಗಳೂರಿನ ಕಾರ್ಪೊರೇಷನ್ ಸರ್ಕಲ್ ಬಳಿ ಈ ಘಟನೆಯಾಗಿದೆ. ಸಿಗ್ನಲ್ ಕ್ರಾಸ್ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಕಾರ್ಗೆ ಮತ್ತೊಂದು ಕಡೆಯಿಂದ ಬರ್ತಾ ಇದ್ದ ಲಾರಿ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ಕಾರಿನ ಡೋರ್ ಜಖಮಾಗಿದೆ. ಸ್ಥಳಕ್ಕೆ ಹಲಸೂರು ಟ್ರಾಫಿಕ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. 2 ವಾಹನವನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಇನ್ನು ವಿಚಾರಣೆಯ ಸಂದರ್ಭದಲ್ಲಿ ಲಾರಿ ಚಾಲಕ ಡ್ರಿಂಕ್ ಅಂಡ್ ಡ್ರೈವ್ ಮಾಡಿರೋದು ಗೊತ್ತಾಗಿದೆ. ಚಾಮರಾಜನಗರದ ಮಹಿಳೆಯೊಬ್ಬರು ಹಳೆಯ ಒಡವೆ ಹಾಗೂ ನಗದು ಹಣ ನೀಡಿ ಹೊಸ ಮಾಂಗಲ್ಯ ಸರ ಮಾಡೋದಕ್ಕೆ ಚಿನ್ನದಂಗಡಿ ಮಾಲೀಕನಿಗೆ ಹೇಳಿದ್ರು. ಆದರೆ ಚಿನ್ನದಂಗಡಿ ಮಾಲೀಕ ಮಾಂಗಲ್ಯ ಮಾಡಿಕೊಡದೆ 7 ತಿಂಗಳಿನಿಂದಲೂ ಸತಾಯಿಸ್ತಾ ಇದ್ದಾರೆ ಅಂತ ಆರೋಪಿಸಿದ್ದಾರೆ. ಇದೀಗ ಮಾಲೀಕನ ವಿರುದ್ಧ ಮಹಿಳೆಯೊಬ್ಬರು ಕೊಳ್ಳೇಗಾಲ ಪೊಲೀಸ್ ಠಾಣೆಯಲ್ಲಿ ವಂಚನೆ ಪ್ರಕರಣ ದಾಖಲಿಸಿದ್ದಾರೆ. ಕೊಳ್ಳೇಗಾಲದ ಕೊತ್ತನೂರು ಗ್ರಾಮದ ಸರೋಜಾ ವಾಸವಿ ಜುವೆಲರ್ಸ್ಗೆ 56 ಗ್ರಾಂ ತೂಕದ ಹಳೆಯ ಚಿನ್ನದ ಒಡವೆ ಹಾಗೂ 88,000 ರೂಪಾಯಿ ನಗದು ಹಣವನ್ನು ನೀಡಿ 60 ಗ್ರಾಂಗೆ ಹೊಸ ಚಿನ್ನದ ಮಾಂಗಲ್ಯ ಸರ ಮಾಡಿಕೊಡುವಂತೆ ಹೇಳಿದ್ರು. ಆದರೆ ಜುವೆಲರ್ಸ್ ಮಾಲೀಕ ಹೊಸ ಮಾಂಗಲ್ಯ ಸರ ಮಾಡಿಕೊಡದೆ 7 ತಿಂಗಳಿನಿಂದಲೂ ಕೂಡ ಸತಾಯಿಸ್ತಾ ಇರೋದ್ರಿಂದ ಕೊಳ್ಳೇಗಾಲ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿದ್ದಾರೆ. ಅರಣ್ಯ ಇಲಾಖೆಯು ಅರಣ್ಯ ಪ್ರದೇಶದಲ್ಲಿ ಟ್ರೆಂಚ್ ನಿರ್ಮಿಸಲು ಮುಂದಾಗಿದ್ದು ಸ್ಥಳೀಯರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿ ಕಾಮಗಾರಿಗೆ ತಡೆ ಒಡ್ಡಿದ್ದಾರೆ. ಶಿವಮೊಗ್ಗದ ಬೇಸೂರು ಎಸ್ಸಿ ಕಾಲೋನಿಯಲ್ಲಿ ಈ ಘಟನೆಯಾಗಿದೆ. ಅರಣ್ಯ ಇಲಾಖೆಯ ಕ್ರಮದಿಂದ ಸ್ಥಳೀಯರಿಗೆ ತೊಂದರೆ ಆಗುವ ಹಿನ್ನೆಲೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ದಶಕಗಳಿಂದ ಈ ಪ್ರದೇಶದಲ್ಲಿ ವಾಸವಾಗಿರುವ ಮುಳುಗಡೆ ಸಂತ್ರಸ್ತರ ಭೂಮಿಯ ಸಮೀಪ ಅರಣ್ಯ ಇಲಾಖೆ ಟ್ರ್ಯಾಕ್ಟರ್ ಮತ್ತು ಜೆಸಿಬಿ ಯಂತ್ರಗಳೊಂದಿಗೆ ಟ್ರೆಂಚ್ ನಿರ್ಮಿಸೋದಕ್ಕೆ ಆಗಮಿಸಿದ್ರು. ಘಟನೆಯ ಮಾಹಿತಿ ತಿಳಿತಾ ಇದ್ದಂತೆ ಬಿಜೆಪಿ ಮುಖಂಡ ಮಲ್ಲಿಕಾರ್ಜುನ ಹಕ್ರೆ ಸ್ಥಳಕ್ಕೆ ಧಾವಿಸಿ ಅರಣ್ಯ ಅಧಿಕಾರಿಗಳ ಜೊತೆಗೆ ಮಾತುಕತೆ ನಡೆಸಿದ್ದಾರೆ. ಯಾವುದೇ ಕಾರಣಕ್ಕೂ ಟ್ರೆಂಚ್ ನಿರ್ಮಿಸದಂತೆ ಅಧಿಕಾರಿಗಳಿಗೆ ರೈತರು ಮತ್ತು ಹಕ್ರೆ ತಿಳಿಸಿದರು. ನಂತರ ಅಧಿಕಾರಿಗಳು ಟ್ರೆಂಚ್ ನಿರ್ಮಾಣ ಕಾರ್ಯವನ್ನು ಕೈಬಿಟ್ಟು ವಾಪಸ್ ತೆರಳಿದ್ದಾರೆ.
ಚನ್ನಪಟ್ಟಣ ರಾಮನಗರ ಭಾಗದಲ್ಲಿ ಕಾಡಾನೆ ಹಾವಳಿ ಹೆಚ್ಚಳ ಹಿನ್ನೆಲೆ ಕಾಡಾನೆ ಸೆರೆ ಅರಣ್ಯ ಇಲಾಖೆ ಕಾರ್ಯಾಚರಣೆ ಶುರು ಮಾಡಿದೆ. ಚನ್ನಪಟ್ಟಣದ ಬಿವಿ ಹಳ್ಳಿ ಗ್ರಾಮದ ಬಳಿ ಇರುವ 2 ಕಾಡಾನೆಗಳ ಸೆರೆಗೆ ಸರ್ಕಾರ ಅನುಮತಿಯನ್ನು ನೀಡಿದೆ. ಈ ಹಿನ್ನೆಲೆ 6 ಸಾಕಾನೆಗಳನ್ನು ತಂದು ಅದಕ್ಕೆ ಪೂಜೆ ಸಲ್ಲಿಸಿ ಪುಂಡಾನೆ ಸೆರೆಗೆ ಮುಂದಾಗಿದ್ದಾರೆ. ಡಿಸಿಎಫ್ ರಾಮಕೃಷ್ಣಪ್ಪ ನೇತೃತ್ವದಲ್ಲಿ ಕಾಡಾನೆ ಸೆರೆ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದ್ದು, ಡ್ರೋನ್ ಮೂಲಕ ಪುಂಡಾನೆಯನ್ನು ಪತ್ತೆ ಹಚ್ಚಿ ಅರವಳಿಕೆ ಮದ್ದು ನೀಡಿ ಸೆರೆಗೆ ಸಜ್ಜಾಗಿದ್ದಾರೆ. ಸೈಬರ್ ವಂಚನೆ ಮಾಡಿ ಕೋಟಿ ಕೊಳ್ಳೆ ಹೊಡಿತಾ ಇದ್ದ ವಂಚಕರನ್ನ ಸೆರೆ ಹಿಡಿಯಲಾಗಿದೆ. ಹೈದರಾಬಾದ್ನಲ್ಲಿ ಮಂಗಳೂರು ಸೆನ್ ಪೊಲೀಸರು ಕಾರ್ಯಾಚರಣೆ ನಡೆಸಿ ವಂಚಕರನ್ನ ಸೆರೆ ಹಿಡಿದಿದ್ದಾರೆ. ವಿದೇಶದಲ್ಲಿದ್ದವರ ಜೊತೆಗೆ ಕೈಜೋಡಿಸಿ ಸೈಬರ್ ಕ್ರೈಮ್ ಮಾಡ್ತಾ ಇದ್ದ ಜಾಲವನ್ನ ಭೇದಿಸಿದ್ದಾರೆ. ಬ್ಯಾಂಕ್ ಖಾತೆದಾರರಿಗೆ 4ರಿಂದ 6% ಕಮಿಷನ್ ನೀಡೋ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಜಾಹೀರಾತು ಹಾಕಿ ಗಾಳ ಹಾಕ್ತಾ ಇದ್ರು. ಇದನ್ನು ನಂಬಿ ಕೆಲವರು ವಂಚಕರನ್ನ ಸಂಪರ್ಕಿಸಿದ್ದಾರೆ. ಈ ಸಂದರ್ಭದಲ್ಲಿ ಅವರ OTP ಪಡೆದು ವಿದೇಶಕ್ಕೆ ರವಾನೆ ಮಾಡಿದ್ದಾರೆ. ಈ ಮೂಲಕ ವಂಚನೆಯನ್ನ ನಡೆಸ್ತಾ ಇದ್ರು. ಇನ್ನು ಒಂದೇ ದಿನ 2 ಕೋಟಿ ವಹಿವಾಟು ನಡೆದಿದ್ದು, ಮೊಹಮ್ಮದ್ ಇಕ್ಬಾಲ್ ನೀಡಿದ ದೂರಿನ ಅಡಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಇನ್ನು ಆರೋಪಿಗಳಾದ ಶೇಖ್ ಕರೀಮುಲ್ಲಾ, ಗುರು, ಪಂಡಿತಿ ಕ್ರಾಂತಿಕುಮಾರ್, ಇಬ್ರಾಹಿಂ, ಬಡೆ ಶ್ರೀನಿವಾಸ್, ಸಂತೋಷ್ ಕೃಷ್ಣನನ್ನ ಸೆರೆ ಹಿಡಿಯಲಾಗಿದೆ. ಇನ್ನು ಆರೋಪಿಗಳಿಂದ 18 ಮೊಬೈಲ್, 1 ಲ್ಯಾಪ್ಟಾಪ್, 12 ಸಿಮ್ ಕಾರ್ಡ್, 15 ಚೆಕ್ ಬುಕ್, 12 ಬ್ಯಾಂಕ್ ಪಾಸ್ಬುಕ್, 18 ಡೆಬಿಟ್ ಕಾರ್ಡ್ಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಧಾರವಾಡದಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕಾತಿಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದ್ದ ಅಕ್ಸಾ ರಾಜ್ಯಾಧ್ಯಕ್ಷ ಕಾಂತಕುಮಾರ್ ಮೇಲೆ 2 FIR ದಾಖಲಿಸಲಾಗಿದೆ. ಬಿಜೆಪಿ ಕರೆ ಕೊಟ್ಟಿದ್ದ ಪ್ರತಿಭಟನೆಯಲ್ಲಿ ಕಾಂತಕುಮಾರ್ ಭಾಗಿಯಾಗಿದ್ರು. ಪೊಲೀಸರ ಮೇಲೆ ಹಲ್ಲೆ ಸೇರಿದಂತೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಅಂತ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ. ರಸ್ತೆ ಮಾರ್ಗ ಬದಲು ಮಾಡಿ ಪೊಲೀಸರ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಅಂತ ದೂರನ್ನ ನೀಡಲಾಗಿತ್ತು. ದ್ಯಾಮನಗೌಡರ ಮರಿಗೌಡ್ರ ಎನ್ನುವ ಪೇದೆ ಜೊತೆಗೆ ಹಾಗೂ ಉಪನಗರ ಠಾಣೆಯ ಶಿವಾಜಿ ಎನ್ನುವ ASI ಮೇಲೆ ಹಲ್ಲೆ ಮಾಡಿದ ಆರೋಪ ಕೇಳಿಬಂದಿದೆ. ಇನ್ನು ಹಲ್ಲೆಗೊಳಗಾದ ಪೇದೆ ಹಾಗೂ ASI ಪ್ರತ್ಯೇಕ ದೂರನ್ನ ನೀಡಿದ್ದಾರೆ. ಈ ಬೆನ್ನಲ್ಲೇ ಧಾರವಾಡ ಉಪನಗರ ಪೊಲೀಸ್ ಠಾಣೆಯಲ್ಲಿ 2 ಪ್ರತ್ಯೇಕ ಪ್ರಕರಣ ದಾಖಲಾಗಿದೆ. ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಸಹಾಯ, ಭಕ್ತರ ವಸತಿ ವ್ಯವಸ್ಥೆಯಲ್ಲಿ ನೆರವು, ಅನ್ನ ಸಂತರ್ಪಣೆ ಸೇವೆಯಲ್ಲಿ ಪಾತ್ರ ವಹಿಸಿದ್ದ ನರಸಿಂಹಮೂರ್ತಿಯವರಿಗೆ ಪ್ರತಿಷ್ಠಿತ ಮಂತ್ರಾಲಯದ ಪರಿಮಳ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಪ್ರಹ್ಲಾದ್ ಆಚಾರ್ ಹಾಗೂ ಶ್ರೀಮತಿ ಸುನಂದಾಬಾಯಿ ದಂಪತಿಗಳ ಪುತ್ರಿಯಾಗಿದ್ದಾರೆ. BSc ಕಂಪ್ಯೂಟರ್ ಪದವಿ ಪಡೆದ ನರಸಿಂಹಮೂರ್ತಿ 1995ರಲ್ಲಿ ಮಂತ್ರಾಲಯದ ಶ್ರೀ ರಾಘವೇಂದ್ರ ಮಠದ SGS ವಿದ್ಯಾಪೀಠದಲ್ಲಿ ಸೇವಾ ಪಯಣ ಆರಂಭಿಸಿದ್ದಾರೆ. 2014ರಲ್ಲಿ ಪಬ್ಲಿಕ್ ರಿಲೇಷನ್ಸ್ ಆಫೀಸರ್ ಹಾಗೂ ಅಸಿಸ್ಟೆಂಟ್ ಮ್ಯಾನೇಜರ್ ಹುದ್ದೆ ಅಲಂಕರಿಸಿ ಭಕ್ತರು ಹಾಗೂ ಮಠದ ನಡುವೆ ನಂಬಿಕೆಯ ಸೇತುವೆಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇದೀಗ ನರಸಿಂಹ ಅವರಿಗೆ ಪ್ರತಿಷ್ಠಿತ ಮಂತ್ರಾಲಯದ ಪರಿಮಳ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.